ಸಿಎಂ ಸಿದ್ದರಾಮಯ್ಯಗೆ ತಪ್ಪಿಲ್ವಾ ಮೂಡ ತನಿಖೆ ಸಂಕಷ್ಟ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರು ಮುಗಿಯಲ್ವಾ ಟೆನ್ಷನ್. ಸಿದ್ದು ವಿರುದ್ಧದ ಸ್ನೇಹಮಯಿ ಕೃಷ್ಣ ಹೋರಾಟ ಕಂಟಿನ್ಯೂ. ಮೂಡ ಕ್ಲೀನ್ ಚಿಟ್ ವಿರುದ್ಧ ದೂರುದಾರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಲೋಕಾಯುಕ್ತ ವರದಿಯನ್ನ ಪಡೆದು ಆಕ್ಷೇಪಣೆಯನ್ನ ಸಲ್ಲಿಸಲು ಪ್ಲಾನ್ ಆಗ್ತಿದೆ. ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಲು ಮುಂದಾಗಿದ್ದಾರೆ ಸ್ನೇಹಮಯಿ. ಸೋಮವಾರ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ದೂರುದಾರ. ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕಾನೂನು ಹೋರಾಟ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಬಿ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಏನ್ ಆರೋಪ ಇದೆಯಲ್ಲ, ಸಿಎಂ ಮೇಲೆ ಗಂಭೀರವಾಗಿ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆ, ಪ್ರಭಾವವನ್ನ ಬೀರಿದ್ದಾರೆ, ಒಂದಿಷ್ಟು ಹಗರಣಗಳು ಆಗಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಿಚಾರಣೆಯನ್ನ ಎಲ್ಲವನ್ನ ಆಧರಿಸಿ ಇನ್ನು ಮುಂದುವರಿಸಿದೆ ಕೋರ್ಟ್. ಫೆಬ್ರವರಿ 24ನೇ ತಾರೀಕು ಮುಂದುವರಿಯುತ್ತೆ ಕೋರ್ಟ್ನಲ್ಲಿ. ಅದು ಒಂದು ಕಡೆ ಆದ್ರೆ, ಇತ್ತ ಆಕ್ಷೇಪಣೆಯ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈ ಪ್ರಕರಣದ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈಗ ಮತ್ತೆ ಕಾನೂನು ಹೋರಾಟವನ್ನ ಮುಂದುವರಿಸುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅಂದ್ರೆ ಒಂದು ಕಡೆಯಲ್ಲಿ ಲೋಕಾಯುಕ್ತದಿಂದ ಈಗ ರಿಲೀಫ್ ಸಿಕ್ಕಿದೆ, ಆದ್ರೆ ಸ್ನೇಹಮಯಿ ಕೃಷ್ಣ ಅವರ ಹೋರಾಟ ಕಂಟಿನ್ಯೂ ಆಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಈಗ ಲೋಕಾಯುಕ್ತದ ವರದಿ ಏನಿದೆಯಲ್ಲ ಇದನ್ನ ಪಡೆದು ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನ್ಯಾಯಾಲಯಕ್ಕೆ ಈಗ ಅರ್ಜಿಯನ್ನ ಸಲ್ಲಿಸುವುದಕ್ಕೆ, ಆಕ್ಷೇಪಣೆಯ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ರೆಡಿ ಆಗಿದ್ದಾರೆ. ಸೋಮವಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ಷೇಪಣೆಯ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಕಾನೂನು ಹೋರಾಟವನ್ನ ಮುಂದುವರಿಸುತ್ತಿದ್ದಾರೆ. ಇನ್ನು ಈ ಪ್ರಕರಣವನ್ನ ಗಮನಿಸೋದಾದ್ರೆ, ಅತ್ತ ಲೋಕಾಯುಕ್ತ ಇದನ್ನ ತನಿಖೆ ಮಾಡಿದ್ದು ಸದ್ಯ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಜೊತೆಯಲ್ಲಿ ಇಡಿಯೂ ಕೂಡ ತನಿಖೆಯನ್ನ ಮಾಡ್ತಿದೆ. ಇಡಿ ತನಿಖೆ ಹಾಗೆ ಮುಂದುವರಿತಾ ಇದೆ. ಜೊತೆಯಲ್ಲಿ ಲೋಕಾಯುಕ್ತ ಸಲ್ಲಿಸಿರುವಂತ ವರದಿ ಏನಿದೆಯಲ್ಲ ಇದನ್ನ ಆಕ್ಷೇಪಣೆಯಾಗಿ ಎತ್ತುತ್ತಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ತನಿಖೆಯ ಟೆನ್ಷನ್ ಮಾತ್ರ ಕಡಿಮೆ ಆಗ್ತಿಲ್ಲ. ಮತ್ತಷ್ಟು ಪ್ಲಾನ್ಗಳಾಗ್ತಿದೆ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ. ಹಾಗಾಗಿನೇ ಸೋಮವಾರ ಲೋಕಾಯುಕ್ತ ವರದಿಯನ್ನ ಏನಿದೆಯಲ್ಲ ಇದನ್ನ ಆಕ್ಷೇಪಣೆಯನ್ನ ಎತ್ತೋದಕ್ಕೆ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದೂರುದಾರ ಸ್ನೇಹಮಯಿ ಕೃಷ್ಣ.